ಚಿಕ್ಕವರಿದ್ದಾಗ ಅಜ್ಜಿ ತಾತ ಸಂತೆಯಿಂದ ಬರೋದನ್ನೇ ಕಾಯ್ತಾ ಇರ್ತಿದ್ವಿ. ಯಾಕೆ ಅಂದರೆ ಕಡಲೆಪುರಿ ತರ್ತಾರೆ, ತಿಂಡಿಗಳನ್ನ ತರ್ತಾರೆ ಅಂತ ಅಲ್ವಾ. ಯಾರಿಗೆಲ್ಲ ಈ ರೀತಿ ನೆನಪುಗಳಿದೆ? ನಮಸ್ಕಾರ ಎಲ್ರಿಗೂ. ಒಂದು ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ 1 ಕಪ್ಪು ಕಡಲೆ ಬೀಜನ ಹಾಕಿ ಕೆಂಪುಗೆ ಹುರ್ಕೊಳ್ಳೋಣ. ನಂತರ ಇದಕ್ಕೆ ಕೊಬ್ಬರಿ ಚೂರುಗಳನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪು. 1 ಕಪ್ಪು ಕಡಲೆನ ಹಾಕಿ ಕೆಂಪುಗೆ ಹುರ್ಕೊಳ್ಳೋಣ. ಕೆಂಪುಗೆ ಹುರ್ಕೊಂಡ ನಂತರ 1 ಇಡೀ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಮುರಿದಿರೋ ಒಂದು 10 ಒಣಮೆಣಸಿನ್ಕಾಯಿ, 1-2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಕೆಂಪುಗೆ ಹುರ್ಕೊಂಡ ನಂತರ ಅರ್ಧ ಸ್ಪೂನು ಅರಿಶಿನ, ಬೇಕು ಅನ್ಸಿದ್ರೆ ಇನ್ನೊಂದಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 2ರಿಂದ 2.5 ಲೀಟ್ರಷ್ಟು ಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಕಡಲೆಪುರಿ ರೆಡಿ. ಏನಾದರೂ ತಿನ್ನಬೇಕು ಅನಿಸಿದಾಗ ಕಡಲೆಪುರಿನ ತಿಂದು ನೋಡಿ, ಎಷ್ಟು ಚಂದ ಅನಿಸುತ್ತೆ. ಈ ರೀತಿ ಕಡಲೆಪುರಿ ಕಾಫಿ ಟೀ ಜೊತೆಗೆ ನಂಚ್ಕೊಳ್ಳಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅಜ್ಜಿ ಸಂತೆಯಿಂದ ಕಡಲೆಪುರಿ ತರೋದನ್ನೇ ಕಾಯ್ತಾ ಇರ್ತಿದ್ವಿ. ಸಂಜೆ ಹೊತ್ತು ಎಲ್ಲರೂ ಇರುವಂತಹ ಟೈಮಲ್ಲಿ ಕಡಲೆಪುರಿನ ಒಗ್ಗರಣೆನ ಹಾಕಿ ಎಲ್ಲರೂ ಒಟ್ಟಿಗೆ ತಿಂತಾ ಇದ್ದಂತಹ ನೆನಪು ಇನ್ನೂ